ನಮಸ್ಕಾರ ಸ್ನೇಹಿತರೆ, ಡಿವಿಜಿ ರೈಲ್ ಫ್ಯಾನ್ಗೆ ಮತ್ತೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು 2026ರ ಒಂದು ಬಹಳ ಮುಖ್ಯವಾದ ಐಆರ್ಸಿಟಿಸಿ ಅಪ್ಡೇಟ್ ಬಗ್ಗೆ ಮಾತನಾಡಲಿದ್ದೇವೆ, ವಿಶೇಷವಾಗಿ ಕನ್ಫರ್ಮ್ ಟಿಕೆಟ್ ರದ್ದುಪಡಿಸುವುದು ಮತ್ತು ಹಣ ಹಿಂತಿರುಗಿಸುವ ನಿಯಮಗಳ ಬಗ್ಗೆ. ನೀವು ನಿಯಮಿತವಾಗಿ ರೈಲಿನಲ್ಲಿ ಪ್ರಯಾಣ ಮಾಡುವವರಾದರೆ ಈ ಅಪ್ಡೇಟ್ ನಿಮ್ಮ ಹಣಕ್ಕೆ ನೇರವಾಗಿ ಸಂಬಂಧಿಸಿದೆ. ಆದ್ದರಿಂದ ವಿಡಿಯೋವನ್ನು ಕೊನೆಯವರೆಗೆ ನೋಡಿರಿ. ಮುಖ್ಯ ಅಪ್ಡೇಟ್ ಪರಿಚಯ. ಭಾರತೀಯ ರೈಲ್ವೆಗಳು ಹೊಸ ರದ್ದುಪಡಿಸುವಿಕೆ ಮತ್ತು ಹಣ ಹಿಂತಿರುಗಿಸುವ ನಿಯಮಗಳನ್ನು ಪರಿಚಯಿಸಿವೆ. ಇವು 2026 ಏಪ್ರಿಲ್ 1ರಿಂದ ಏಪ್ರಿಲ್ 15ರವರೆಗೆ ಹಂತವಾಗಿ ಜಾರಿಗೆ ಬರಲಿವೆ. ಇದರ ಜೊತೆಗೆ ಐಆರ್ಸಿಟಿಸಿ ಆಪ್ನಲ್ಲಿ ಕೆಲವು ಹೊಸ ಕೊನೆಯ ಕ್ಷಣದ ಸೌಲಭ್ಯಗಳನ್ನು ಸೇರಿಸಲಾಗಿದೆ. ಇದನ್ನೆಲ್ಲ ಸರಳವಾಗಿ ತಿಳಿದುಕೊಳ್ಳೋಣ. ಭಾಗ 1. ಹೊಸ ಹಣ ಹಿಂತಿರುಗಿಸುವ ನಿಯಮಗಳು ಬಹಳ ಮುಖ್ಯ. ಈ ಅಪ್ಡೇಟ್ನಲ್ಲಿನ ದೊಡ್ಡ ಬದಲಾವಣೆ ಎಂದರೆ 8 ಗಂಟೆಗಳ ನಿಯಮ. ಹಿಂದೆ ಪ್ರಯಾಣದ ಸಮಯಕ್ಕೆ ಹತ್ತಿರದಲ್ಲೂ ಸ್ವಲ್ಪ ಹಣ ಹಿಂತಿರುಗುತ್ತಿತ್ತು, ಆದರೆ ಈಗ ನಿಯಮಗಳು ಕಠಿಣವಾಗಿವೆ. ಇದನ್ನು ಸರಳವಾಗಿ ನೋಡೋಣ. ಪ್ರಯಾಣದ ಸಮಯಕ್ಕೆ 72 ಗಂಟೆಗಳಿಗಿಂತ ಮೊದಲು ಟಿಕೆಟ್ ರದ್ದು ಮಾಡಿದರೆ ನಿಮಗೆ ಹೆಚ್ಚು ಹಣ ಹಿಂತಿರುಗುತ್ತದೆ. 72 ಗಂಟೆಯಿಂದ 24 ಗಂಟೆಗಳೊಳಗೆ ರದ್ದು ಮಾಡಿದರೆ ನೀವು 75% ಹಣವನ್ನು ಪಡೆಯುತ್ತೀರಿ. 24 ಗಂಟೆಯಿಂದ 8 ಗಂಟೆಗಳೊಳಗೆ ರದ್ದು ಮಾಡಿದರೆ ಕೇವಲ 50% ಹಣ ಮಾತ್ರ ಸಿಗುತ್ತದೆ. ಇಲ್ಲಿ ದೊಡ್ಡ ಬದಲಾವಣೆ ಇದೆ. ಪ್ರಯಾಣಕ್ಕೆ 8 ಗಂಟೆಗಳಿಗಿಂತ ಕಡಿಮೆ ಸಮಯ ಬಾಕಿ ಇರುವಾಗ ಟಿಕೆಟ್ ರದ್ದು ಮಾಡಿದರೆ ಯಾವುದೇ ಹಣ ಹಿಂತಿರುಗುವುದಿಲ್ಲ. ರೈಲು ಹೊರಟ ನಂತರವೂ ಯಾವುದೇ ಹಣ ಹಿಂತಿರುಗಿಸುವುದು ಇಲ್ಲ. ಹೀಗಾಗಿ ಸ್ನೇಹಿತರೆ, ಈ ಹೊಸ ನಿಯಮದ ಪ್ರಕಾರ ನೀವು ನಿಮ್ಮ ಪ್ರಯಾಣವನ್ನು ಚೆನ್ನಾಗಿ ಯೋಜಿಸಬೇಕು. ಭಾಗ 2. ಕೊನೆಯ ಕ್ಷಣದ ಹೊಸ ಸೌಲಭ್ಯಗಳು ಐಆರ್ಸಿಟಿಸಿ ಆಪ್ನಲ್ಲಿ. ಈಗ ಪ್ರಯಾಣಿಕರಿಗೆ ಒಳ್ಳೆಯ ಸುದ್ದಿಯೂ ಇದೆ. ಐಆರ್ಸಿಟಿಸಿ ಆಪ್ನಲ್ಲಿ ಕೆಲವು ಹೊಸ ಸೌಲಭ್ಯಗಳನ್ನು ಸೇರಿಸಲಾಗಿದೆ. ಹತ್ತುವ ನಿಲ್ದಾಣ ಬದಲಾವಣೆ. ನೀವು ನಿಮ್ಮ ಮೂಲ ನಿಲ್ದಾಣಕ್ಕೆ ತಲುಪಲು ಆಗದಿದ್ದರೆ ರೈಲು ಹೊರಡುವ 30 ನಿಮಿಷಗಳ ಮೊದಲು ಆಪ್ ಮೂಲಕ ನಿಮ್ಮ ಹತ್ತುವ ನಿಲ್ದಾಣವನ್ನು ಬದಲಾಯಿಸಬಹುದು. ತರಗತಿ ಉನ್ನತಿ ಆಯ್ಕೆ. ಪ್ರಯಾಣಿಕರು ಈಗ ರೈಲು ಹೊರಡುವ 30 ನಿಮಿಷಗಳ ಮೊದಲು ತಮ್ಮ ಪ್ರಯಾಣದ ತರಗತಿಯನ್ನು ಉನ್ನತಿಗೆ ಬದಲಾಯಿಸಬಹುದು, ಮೇಲಿನ ತರಗತಿಯಲ್ಲಿ ಆಸನಗಳು ಲಭ್ಯವಿದ್ದರೆ. ಕೌಂಟರ್ ಟಿಕೆಟ್ ರದ್ದುಪಡಿಸುವುದು. ಹಿಂದೆ ನೀವು ಟಿಕೆಟ್ ಬುಕ್ ಮಾಡಿದ ಅದೇ ನಿಲ್ದಾಣದಲ್ಲಿ ಮಾತ್ರ ರದ್ದು ಮಾಡಬೇಕಾಗಿತ್ತು. ಈಗ ಭಾರತದಲ್ಲಿನ ಯಾವುದೇ ನಿಲ್ದಾಣದಲ್ಲಿ ಕೌಂಟರ್ ಟಿಕೆಟ್ ರದ್ದುಪಡಿಸಬಹುದು. ಈ ಟಿಕೆಟ್ಗೆ ಸ್ವಯಂಚಾಲಿತ ಹಣ ಹಿಂತಿರುಗಿಸುವಿಕೆ. ಈ ಟಿಕೆಟ್ಗಳಿಗೆ ಈಗ ಹಣ ಹಿಂತಿರುಗಿಸುವ ಪ್ರಕ್ರಿಯೆ ಸ್ವಯಂಚಾಲಿತವಾಗಿದೆ. ಅನೇಕ ಸಂದರ್ಭಗಳಲ್ಲಿ ಟಿಕೆಟ್ ಠೇವಣಿ ರಸೀದಿ ಸಲ್ಲಿಸುವ ಅಗತ್ಯವಿಲ್ಲ. ಇದರಿಂದ ಪ್ರಕ್ರಿಯೆ ವೇಗವಾಗಿ ಮತ್ತು ಸುಲಭವಾಗಿದೆ. ಹೀಗಾಗಿ ಸ್ನೇಹಿತರೆ, ಇದು ಐಆರ್ಸಿಟಿಸಿ 2026ರ ಸಂಪೂರ್ಣ ಅಪ್ಡೇಟ್. ಹಣ ಹಿಂತಿರುಗಿಸುವ ನಿಯಮಗಳು ಕಠಿಣವಾಗಿವೆ, ಆದರೆ ಆಪ್ ಸೌಲಭ್ಯಗಳು ಹೆಚ್ಚು ಸುಲಭವಾಗಿವೆ. ಈಗ ಹಣ ಹಿಂತಿರುಗಿಸಿಕೊಳ್ಳಲು ನೀವು 8 ಗಂಟೆಗಳ ಮೊದಲು ಟಿಕೆಟ್ ರದ್ದುಪಡಿಸುವುದು ತುಂಬಾ ಮುಖ್ಯ. ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ಮತ್ತು ಇನ್ನಷ್ಟು ರೈಲ್ವೆ ಅಪ್ಡೇಟ್ಗಳಿಗೆ ಡಿವಿಜಿ ರೈಲ್ ಫ್ಯಾನ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ.